ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಗಂಗೋತ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೊಕ್ಯಾಬ್ಯುಲರಿ ಅಂಡ್ ಟ್ರಾನ್ಸ್ಲೇಷನ್ ಸೀರೀಸ್ನ ಮುಂದುವರೆದ ಭಾಗವನ್ನು ನಾನು ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೀನಿ. ಸೊ ಈ ಸೀರೀಸ್ ನಿಮಗೆ PSI ಭಾಷಾಂತರ ಮತ್ತು KPSC ಅಥವಾ ಗ್ರೂಪ್ ಸಿ ಅಥವಾ FTA STA ಪರೀಕ್ಷೆಗಳ ವೊಕ್ಯಾಬ್ಯುಲರಿ ಕ್ವೆಶನ್ಸ್ಗೆ ನಿಮಗೆ ಸಹಾಯ ಆಗುತ್ತೆ. ಸೊ ಇದುವರೆಗೂ ಈ ಸೀರೀಸಲ್ಲಿ ನಾವು 5 ಲೆಸನ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ದಟ್ ಈಸ್ ಈಕ್ವಲ್ ಟು 50 ವರ್ಡ್ಸ್. ಸೊ ನಾವು ಹೇಗೆ ಅದನ್ನು ವಾಕ್ಯ ರೂಪದಲ್ಲಿ ಬಳಸಬೇಕು ಅಥವಾ ವಾಕ್ಯ ರೂಪದಲ್ಲಿ ಅದನ್ನು ಹೇಗೆ ನಾವು ಅದು ನೆನಪಿಟ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕ್ರೈಬ್ ಮಾಡಿದ್ವಿ. ಸೊ ಇವತ್ತು ವಿ ಆರ್ ಸ್ಟಾರ್ಟಿಂಗ್ ಸೆಷನ್ ನಂಬರ್ 6. ಸೊ ಇವತ್ತಿನ ಸೆಷನ್ ಅಲ್ಲಿ ಕೂಡ ಮತ್ತೊಮ್ಮೆ ನಾವು 10 ಹೊಸ ಪದಗಳನ್ನ ಕಲ್ತ್ಕೊಳ್ತಾ ಇದ್ದೀವಿ. ಹಾಗಿದ್ರೆ ಸೊ ಇವತ್ತು ನಾವು ಕಲಿತಾ ಇರ್ತಕ್ಕಂಥ 10 ಪದಗಳು ಯಾವ್ಯಾವು ಅಂತ ನೋಡೋದಾದ್ರೆ, ಸೊ ವರ್ಡ್ ನಂಬರ್ 1. ಸೊ ಮೊದಲನೇ ಪದ ಬೇಹುಗಾರಿಕೆ ಅಂತ ಹೇಳ್ತೀವಿ. ಬೇಹುಗಾರಿಕೆ ಅಂದ್ರೆ ಏನು? ಸ್ಪೈಯಿಂಗ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಕುಪಿತಗೊಂಡಿತು. ಸೊ ಈ ತರ ಪದಗಳು ಬಂದಾಗೆಲ್ಲ ಸಡನ್ ಆಗಿ ನಮ್ಗೆ ಫ್ಲಾಶ್ ಆಗೋದಿಲ್ಲ, ಅದರಿಂದ ನಾವು ಇದನ್ನ ನಿರಂತರವಾಗಿ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾಗತ್ತೆ. ಸೊ ಕುಪಿತಗೊಂಡು ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ನಾವು ಬಿಕಮ್ ಆಂಗ್ರಿ, ಕೋಪಗೊಳ್ಳುವುದನ್ನ, ಕುಪಿತಗೊಳ್ಳುವುದನ್ನ ಎರಡನ್ನೂ ಒಂದೇ ತರ ನಾವು ಯೂಸ್ ಮಾಡ್ತೀವಿ. ಸೊ ಅದಕ್ಕಿಂತ ಬೆಸ್ಟ್ ಯೂಸ್ ಮಾಡ್ಬೇಕಾದ್ರೆ, ಸೊ ಐ ಗಿವ್ ಯು 2 ನ್ಯೂ ವರ್ಡ್ಸ್ ಇಫ್ ಯು ಡು ನಾಟ್ ನೋ. ಒಂದು ಇರ್ಕ್ಡ್ ಅಂತ ಯೂಸ್ ಮಾಡ್ಬೋದು ಅಥವಾ ಅನಾಯ್ಡ್ ಅಂತ ಕೂಡ ಯೂಸ್ ಮಾಡ್ಬೋದು. ಸೊ ಇವೆರಡರಲ್ಲಿ ಒಂದನ್ನ ಕಲ್ತ್ಕೊಳ್ಳಿ. ಸೊ ಎವ್ರಿ ಟೈಮ್ ನೀವು ವಿಡಿಯೋ ನೋಡಿದಾಗ ವಿಲ್ ಬಿ ವೆರಿ ಹ್ಯಾಪಿ ಅಟ್ಲೀಸ್ಟ್ ಇಫ್ ಯು ಆರ್ ಏಬಲ್ ಟು ಲರ್ನ್ ಅಟ್ಲೀಸ್ಟ್ 5 to 6 ನ್ಯೂ ವರ್ಡ್ಸ್ ಕಲ್ತ್ರೆ ಸೊ ನಿಮ್ಮ ಡಿಕ್ಷನರಿಗೆ ಅದು ಆಡ್ ಆಗ್ತಾ ಇರುತ್ತೆ. ಸೊ ಅದಾದ್ಮೇಲೆ 53ನೇ ಪದ ನೌಕೆ. ನೌಕೆ ಅಂದ್ರೆ ಏರ್ ಕ್ರಾಫ್ಟ್ ಅಂತ ಹೇಳ್ತೀವಿ. ಅದಾದ್ಮೇಲೆ ನಿರ್ಬಂಧ. ನಿರ್ಬಂಧನ ನಾವು ಬ್ಯಾನ್ ಅಂತ ಹೇಳ್ಬೋದು ಅಥವಾ ಅಬ್ಯಾಂಟನ್ ಅಂತ ಕೂಡ ಹೇಳ್ಬೋದು. ಅದಾದ್ಮೇಲೆ ಬರ. ಬರ ಅಂದ್ರೆ ನಿಮ್ಗೆ ಗೊತ್ತಿದೆ, ಡ್ರಾಟ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಅನಾವೃಷ್ಟಿ. ಅತಿವೃಷ್ಟಿ, ಅನಾವೃಷ್ಟಿ ಅಂತ ಹೇಳ್ತೀವಿ. ಅತಿವೃಷ್ಟಿ ಅಂದ್ರೆ ಟೂ ಮಚ್. ಸೊ ಅನಾವೃಷ್ಟಿ ಅಂದ್ರೆ ಟೂ ಲೆಸ್. ಸೊ ತುಂಬಾ ಕಡಿಮೆ ಮಳೆ ಆದ್ರೆ, ಸೊ ಈ ತರ ಪರಿಸ್ಥಿತಿಗಳನ್ನ ನಾವು ಅನಾವೃಷ್ಟಿ ಅಂತ ಹೇಳ್ತೀವಿ. ಅತಿವೃಷ್ಟಿ ಅಂದ್ರೆ ಜಾಸ್ತಿ ಆದ್ರೆ, ಮಳೆ ಜಾಸ್ತಿ ಆಗಿ, ಫ್ಲಡ್ಸ್ ಆಗಿ, ಪ್ರವಾಹ ಆಗಿ, ಸೊ ಈ ತರದ ಪರಿಸ್ಥಿತಿಗಳನ್ನ ನಾವು ಅತಿವೃಷ್ಟಿ ಅಂತ ಹೇಳ್ತೀವಿ. ಸೊ ಇದಕ್ಕೆ ನಾವು ಸ್ವಲ್ಪ ಟೆಕ್ನಿಕಲ್ ವರ್ಡ್ಸ್ ನ ಯೂಸ್ ಮಾಡೋದಾದ್ರೆ ಸ್ಕೇರ್ಸಿಟಿ ಅಂತ ಹೇಳ್ಬೋದು, ಅಥವಾ ಸ್ಕ್ಯಾಂಟಿ ಅಂತ ಹೇಳ್ಬೋದು, ಅಥವಾ ಫೆಮೈನ್ ಅಂತ ಕೂಡ ಯೂಸ್ ಮಾಡ್ಬೋದು. ಅದಾದ್ಮೇಲೆ 57ನೇ ಪದ ಸಂಶೋಧಕರು. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ನಾವು ರಿಸರ್ಚರ್ಸ್ ಅಂತ ಹೇಳ್ಬೋದು, ಅಥವಾ ಇದನ್ನೇ ಸೈಂಟಿಸ್ಟ್ ಅಂತಾನೂ ಹೇಳ್ಬೋದು. ಸೊ ನೀವು ಇವಾಗ ಪ್ರಶ್ನೆ ಕೇಳ್ಬೋದು, ವಿಜ್ಞಾನಿಗಳು ಅಂದ್ರೆ ಸೈಂಟಿಸ್ಟ್ ಅಲ್ವಾ ಅಂತ. ಸೊ ದೀಸ್ ವರ್ಡ್ಸ್ ನೀವು ವಾಕ್ಯಕ್ಕೆ ತಕ್ಕ ಹಾಗೆ ನೀವು ಯಾವ್ದು ಸೂಟಬಲ್ ಇರುತ್ತೋ ಅದನ್ನ ಯೂಸ್ ಮಾಡ್ಬೋದು. ಸೊ ಇದನ್ನೇ ಯೂಸ್ ಮಾಡ್ಬೇಕು ಅನ್ನೋದೇನು ರೂಲ್ ಇರೋದಿಲ್ಲ. ಬಟ್ ನೀವು ಯಾವ ಪದ ಯೂಸ್ ಮಾಡ್ತಿರೋ ಅದು ಆ ವಾಕ್ಯಕ್ಕೆ ಸಮಂಜಸವಾಗಿರ್ಬೇಕು. ಅದಾದ್ಮೇಲೆ ಎಕ್ಸ್ಪರ್ಟ್ಸ್ ಅಂತ ಕೂಡ ಕರಿಬೋದು. ಸೊ ನೆಕ್ಸ್ಟ್ 58ನೇ ಪದ ನಾವು ಪದ್ಧತಿ ಅಂತ ಕಲಿತಾ ಇದೀವಿ. ಸೊ ಇದು ತುಂಬಾ ಸರಳವಾದ ಪದ ಆಗಿರುತ್ತೆ. ಸೊ ಅದನ್ನ ನಾವು ಸಿಸ್ಟಮ್ ಅಂತ ಹೇಳ್ತೀವಿ. ಸೊ 59ನೇ ಪದ ಪುನರ್ಜೀವ. ಇದನ್ನ ನಾವು ರೆಜ್ಯುವಿನೇಷನ್ ಅಂತ ಕೂಡ ಕರಿತೀವಿ. ಸೊ ಲಾಸ್ಟ್ ಸೆಷನ್ ಅಲ್ಲಿ ನಾನು ರಿಹ್ಯಾಬಿಲಿಟೇಷನ್ ನ ಹೇಳ್ಕೊಟ್ಟಿದ್ದೆ. ಓಕೆ, ಸೊ ರಿಹ್ಯಾಬಿಲಿಟೇಷನ್ ಅಂದ್ರೆ ಪುನರ್ವಸತಿ. ಪುನರ್ವಸತಿಗೆ ನಾವು ರಿಹ್ಯಾಬಿಲಿಟೇಷನ್ ಅಂತ ಹೇಳ್ತೀವಿ. ಸೊ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ಸೊ ನೀವು ಕರೆಕ್ಟ್ ಆಗಿ ಆ ಪದಗಳನ್ನ ಅದೇ ರೂಪದಲ್ಲಿ ನಾವು ಭಾಷಾಂತರ ಮಾಡ್ಬೇಕಾಗತ್ತೆ. ಹೂಳು. ಕೆರೆಯಲ್ಲಿ ಹೂಳೆತ್ತಿದರು. ಹೂಳು ಅಂದ್ರೆ ಏನು ಅಂದ್ರೆ ಸಿಲ್ಟ್ ಅಂತ ಕರಿತೀವಿ. ಸೊ ಅದನ್ನ ಹೂಳು ಅಂತ ಕರಿತೀವಿ. ಸೊ ಈಗ ಈ 10 ಪದಗಳಿರ್ತಕ್ಕಂಥ ವಾಕ್ಯಗಳನ್ನ ತೆಗೆದುಕೊಂಡು ನಾವು ಟ್ರಾನ್ಸ್ಲೇಟ್ ಮಾಡ್ತಾ ಬರೋಣ. ಸೊ ಇವಾಗ ಏನ್ ಮಾಡಿದೀವಿ ಅಂದ್ರೆ ಎರಡೆರಡು ಪದಗಳಿರ್ತಕ್ಕಂಥ ಒಂದೊಂದು ವಾಕ್ಯವನ್ನ ನಾವು ತೆಗೆದುಕೊಂಡು ಸೊ ನಿಮ್ಗೆ ಒಟ್ಟು 5 ಪದಗಳ ಭಾಷಾಂತರವನ್ನು ನಾನು ಮಾಡಿ ತೋರಿಸ್ತೀನಿ. ಓಕೆ, ಸೊ ನಾನು ಮಾಡೋದಕ್ಕಿಂತ ಮುಂಚೆ ಒಂದು ಇಂಡಿಕೇಶನ್ ಏನಂದ್ರೆ, ಸೊ ಒಂದು ಇನ್ಸ್ಟ್ರಕ್ಷನ್ ಆಸ್ ಐ ಟೆಲ್ ಯು ಆಲ್ವೇಸ್. ಸೊ ಪ್ರತಿಯೊಂದು ವಾಕ್ಯ ಬಂದಾಗೂ ನೀವು ವಿಡಿಯೋನ ಪಾಸ್ ಮಾಡಿ ನೀವೇ ಸ್ವಂತವಾಗಿ ಅದನ್ನ ಭಾಷಾಂತರ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಅದಾದ್ಮೇಲೆ ನೀವು ವಿಡಿಯೋನ ರನ್ ಮಾಡಿ ನಿಮ್ಮ ಉತ್ತರವನ್ನ ನಾವು ಕೊಡೋ ಉತ್ತರದೊಂದಿಗೆ ಕಂಪೇರ್ ಮಾಡ್ಕೊಳ್ಬಹುದು. ಸೊ ಅದರಿಂದ ನೀವೇನು ಮಿಸ್ಟೇಕ್ಸ್ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ನಿಮ್ಗೆ ಅರ್ಥ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಹಾಗಿದ್ರೆ ವಾಕ್ಯ ಸಂಖ್ಯೆ 1 ನೋಡೋಣ. ಸೊ ಅಮೆರಿಕದ ಬೇಹುಗಾರಿಕಾ ಉಪಗ್ರಹಗಳ ಕಣ್ತಪ್ಪಿಸಿ ನಡೆದ ಕಾರ್ಯದಿಂದ ಚೀನಾ ದೇಶ ಕುಪಿತಗೊಂಡಿತು. ಸೊ ನಾವಿವತ್ತು ಕಲ್ತಿರೋದು ಕುಪಿತಗೊಂಡಿತು ಅಂತ ಕಲ್ತಿದೀವಿ. ಅದಾದ್ಮೇಲೆ ಬೇಹುಗಾರಿಕೆ ಅನ್ನೋದು ಕೂಡ ಕಲ್ತಿದೀವಿ. ಸೊ ಅದರ ಜೊತೆ ಅನೇಕ ಬೇರೆ ಪದಗಳು ಕೂಡ ಬರ್ತಾ ಇರುತ್ತೆ ಸೊ ವಾಕ್ಯದಲ್ಲಿ. ಸೊ ಅಲ್ಲೂ ಕೂಡ ನೀವು ಕನಿಷ್ಠ ಅಂದ್ರೆ ಒಂದು ಕ್ಲಾಸ್ನ ನೀವು ಅಟೆಂಡ್ ಮಾಡಿದ್ರೆ ಒಂದು 20 ರಿಂದ 25 ಪದಗಳನ್ನ ಕಲಿತೀವಿ. ಬಟ್ ನಾವು 10 ಮಾತ್ರ ಇಂಡಿಕೇಟ್ ಮಾಡಿರ್ತೀವಿ.
ಅರ್ಥ ಆಯ್ತಲ್ವಾ? ಸೊ ಅಮೆರಿಕಾದ ಬೇಹುಗಾರಿಕಾ ಉಪಗ್ರಹಗಳ ಕಣ್ತಪ್ಪಿಸಿ ನಡೆದ ಕಾರ್ಯದಿಂದ, ಸೊ ಇಲ್ಲಿಗೆ ಒಂದು ಬ್ರೇಕ್ ಮಾಡ್ಕೊಳ್ಬಹುದು. ಚೀನಾ ದೇಶ ಕುಪಿತಗೊಂಡಿತು. ಸೊ ಇಲ್ಲಿಗೆ ನಾನು ಒಂದು ಬ್ರೇಕ್ ಮಾಡ್ಕೊಳ್ತೀನಿ. ಸೊ ಈ ವಾಕ್ಯವನ್ನ ನಾನು 2 ಬ್ರೇಕ್ಸ್ ಆಗಿ ನಾನು ತೆಗೆದುಕೊಂಡಿದ್ದೀನಿ. ಒಂದು, ಅಮೆರಿಕದ ಬೇಹುಗಾರಿಕಾ ಉಪಗ್ರಹಗಳ ಕಣ್ತಪ್ಪಿಸಿ ನಡೆದ ಕಾರ್ಯದಿಂದ. ಸೊ ಇಲ್ಲಿಗೆ ಒಂದು ಕಾಂಟೆಕ್ಸ್ಟ್ ಆಗುತ್ತೆ. ಇಲ್ಲಿಂದ ಕಾಂಟೆಕ್ಸ್ಟ್ ಚೇಂಜ್ ಆಗುತ್ತೆ. ಚೀನಾ ದೇಶ ಕುಪಿತಗೊಂಡಿತು. ಸೊ ಇವಾಗ ನಾನು ಈ ಪಾರ್ಟ್ನ ಫಸ್ಟ್ ಟ್ರಾನ್ಸ್ಲೇಟ್ ಮಾಡಿರ್ತೀನಿ. ಸೊ ಅದೇನು ಅಂದ್ರೆ ಚೈನಾ ಬಿಕೇಮ್. ಓಕೆ, ಸೊ ಚೈನಾ ಕುಪಿತಗೊಂಡಿತು. ಸೊ ಇದನ್ನು ನಾವು ಪಾಸ್ಟ್ ಟೆನ್ಸ್ ಅಲ್ಲಿ ಬರೆಯೋಣ. ಚೈನಾ ಬಿಕೇಮ್, ಕುಪಿತಗೊಂಡಿತು ಅಂದ್ರೆ ಆಂಗ್ರಿ ಅಂತ ಆದ್ರೂ ಬರೀಬಹುದು, ಇರ್ಕ್ಡ್ ಅಂತನಾದ್ರೂ ಬರೀಬಹುದು, ಅಥವಾ ಅನಾಯ್ಡ್ ಅಂತ ಕೂಡ ಬರೀಬಹುದು. ಸೊ ಚೈನಾ ಬಿಕೇಮ್ ಅನಾಯ್ಡ್. ಕಾರ್ಯದಿಂದ ಅಂತ ಇದೆ. ಸೊ ಅಲ್ಲಿಗೆ ನಾವು ಡ್ಯೂ ಟು ಅಂತ ಹೇಳ್ತೀವಿ. ಓಕೆ, ಡ್ಯೂ ಟು ಅನ್ನೋ ಕಂಜಂಕ್ಷನ್ ಯೂಸ್ ಮಾಡ್ತೀವಿ. ಡ್ಯೂ ಟು ಯಾಕೆ ಅವರು ಕುಪಿತಗೊಂಡಿದ್ದಾರಂದ್ರೆ, ಸೊ ಇವಾಗ ನೀವು ಈ ವಾಕ್ಯವನ್ನ ಟ್ರಾನ್ಸ್ಲೇಟ್ ಮಾಡಿ ತೋರಿಸ್ಬೇಕಾಗತ್ತೆ. ಡ್ಯೂ ಟು ಅಮೇರಿಕಾಸ್. ಸೊ ಎ ಕ್ಯಾಪಿಟಲ್ ಬರಿಬೇಕು, ಬಿಕಾಸ್ ಅಮೇರಿಕಾ ಇಸ್ ದಿ ಪ್ರಾಪರ್ ನೌನ್. ಅಂಡ್ ಇಲ್ಲಿ ಅಪಾಸ್ಟ್ರೋಫಿ ಹಾಕಿ ಎಸ್ ಬರಿಬೇಕು, ಬಿಕಾಸ್ ಅಮೇರಿಕಾದ ಅಂತ ಹೇಳ್ತೀವಿ. ಸೊ ಅದನ್ನ ನಾವು ಪೊಸೆಸಿವ್ ನೌನ್ ಅಂತ ಕರಿತೀವಿ. ಓಕೆ, ಸೊ ಅಮೇರಿಕಾಸ್ ಸ್ಪೈಯಿಂಗ್, ಅಮೇರಿಕಾಸ್ ಸ್ಪೈಯಿಂಗ್. ಸೊ ಸ್ಯಾಟಲೈಟ್, ಅಮೇರಿಕಾ ಸ್ಪೈಯಿಂಗ್ ಸ್ಯಾಟಲೈಟ್ ಆಪರೇಷನ್ ಅಥವಾ ಲಾಂಚ್, ಎನಿಥಿಂಗ್ ಯು ಕ್ಯಾನ್ ಯೂಸ್. ಆಪರೇಷನ್. ಕಣ್ ತಪ್ಪಿಸಿ ಅಂತ ಒಂದು ಪದ ಇದೆ. ಸೊ ಅದನ್ನು ನಾವು ಇನ್ ಡಿಸ್ಗೈಸ್ ಅಂತ ಹೇಳ್ಬೋದು. ಓಕೆ, ದಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಇನ್ ಡಿಸ್ಗೈಸ್. ಓಕೆ, ಸೊ ಡಿಸ್ಗೈಸ್ ಅಂದ್ರೆ ನಮಗೆ ಕಣ್ಣಿಗೆ ಕಾಣದಂತೆ ಅಥವಾ ನಮಗೆ ತಿಳಿಯದ ಹಾಗೆ ಅಥವಾ ಗೊತ್ತಿಲ್ಲದ ಹಾಗೆ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ಸೊ ಇದಕ್ಕೆ ಸರಿಯಾದ ಟ್ರಾನ್ಸ್ಲೇಷನ್ ನಾನು ಒಂದ್ಸತಿ ಓದೋದಾದ್ರೆ, ಚೈನಾ ಬಿಕೇಮ್ ಅನಾಯ್ಡ್ ಡ್ಯೂ ಟು ಅಮೆರಿಕಾಸ್ ಸ್ಪೈಯಿಂಗ್ ಸ್ಯಾಟಲೈಟ್ ಆಪರೇಷನ್ ಇನ್ ಡಿಸ್ಗೈಸ್. ಅಂದ್ರೆ ಅವರು ಕಣ್ಣಿಗೆ ಕಾಣಿಸದಂತೆ ಒಂದು ಆಪರೇಷನ್ ಮಾಡಿದ್ದಾರೆ. ಸೊ ಇದರಿಂದ ಚೈನಾ ಕುಪಿತಗೊಂಡಿದೆ. ಸೊ ಇದು ನಿಮ್ಮ ವಾಕ್ಯ ಸಂಖ್ಯೆ 1 ಆಗಿರುತ್ತೆ. ಸೊ ಮುಂದಿನ ವಾಕ್ಯಕ್ಕೆ ಹೋಗೋಣ. ವಾಕ್ಯ ಸಂಖ್ಯೆ 2. ಸೊ ವಾಕ್ಯ ಸಂಖ್ಯೆ 2 ಓದೋದಾದ್ರೆ, ಆಧುನಿಕ ಹಗುರ ಹೆಲಿಕಾಪ್ಟರ್ ಮತ್ತು GSLV ನೌಕೆಗೆ ಬೇಕಿದ್ದ ಕ್ರಯೋಜೆನಿಕ್ ಇಂಜಿನ್ ಯೋಜನೆಗಳ ಮುನ್ನಡೆಗೂ ಈ ನಿರ್ಬಂಧ ಅಡ್ಡಿಯಾಯಿತು. ಸೊ ಇದನ್ನ ನಾನು ಬ್ರೇಕ್ ಮಾಡೋದಾದ್ರೆ, ಆಧುನಿಕ ಹಗುರ ಹೆಲಿಕಾಪ್ಟರ್ ಮತ್ತು GSLV ನೌಕೆಗೆ ಬೇಕಿದ್ದ ಕ್ರಯೋಜೆನಿಕ್ ಇಂಜಿನ್ ಯೋಜನೆಗಳ ಮುನ್ನಡೆಗೂ. ಸೊ ಇಲ್ಲಿಗೊಂದು ಬ್ರೇಕ್ ಮಾಡ್ತೀನಿ. ಈ ನಿರ್ಬಂಧ ಅಡ್ಡಿಯಾಯಿತು. ಸೊ ಇಲ್ಲಿಂದ ಇಲ್ಲಿಗೆ ಕರೆಕ್ಟ್ ಆಗಿ ಮೀನಿಂಗ್ಫುಲ್ ಆಗಿ ಬ್ರೇಕ್ ಆಗುತ್ತೆ, ಬಿಕಾಸ್ ಇದೇ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಇದೆ. ಅಂದ್ರೆ ಇಲ್ಲಿವರೆಗೂ ಒಂದು ಅರ್ಥಪೂರ್ಣವಾಗಿದೆ, ಇಲ್ಲಿಂದ ಸ್ವಲ್ಪ ಬೇರೆ ವಾಕ್ಯ ಶುರುವಾದ ತರ ಇರುತ್ತೆ. ಸೊ ಈ ರೀತಿ ನಾವು ಬ್ರೇಕ್ ಮಾಡ್ಕೊಳ್ಬಹುದು. ಸೊ ಇವಾಗ ನಾನು ಸೆಕೆಂಡ್ ಪಾರ್ಟ್ ನ ಫಸ್ಟ್ ಟ್ರಾನ್ಸ್ಲೇಟ್ ಮಾಡಿ ಫಸ್ಟ್ ಪಾರ್ಟ್ ನ ತದನಂತರ ಟ್ರಾನ್ಸ್ಲೇಟ್ ಮಾಡ್ತೀನಿ. ಸೊ ಸೆಕೆಂಡ್ ಪಾರ್ಟ್ ನಾನು ಟ್ರಾನ್ಸ್ಲೇಟ್ ಮಾಡೋದಾದ್ರೆ, ಈ ನಿರ್ಬಂಧ ಅಡ್ಡಿಯಾಯಿತು. ಸೊ ದಿಸ್ ರೆಸ್ಟ್ರಿಕ್ಷನ್. ಸೊ ದಿಸ್ ನಿರ್ಬಂಧ ಅಂದ್ರೆ ರೆಸ್ಟ್ರಿಕ್ಷನ್, ದಿಸ್ ರೆಸ್ಟ್ರಿಕ್ಷನ್. ಸೊ ಇದೇ ನಿರ್ಬಂಧ ಅನ್ನೋ ಪದನೇ ನಾವು ಕಲ್ತಿದ್ದೀವಿ. ಅದಾದ್ಮೇಲೆ ನೌಕೆ ಅನ್ನೋ ಪದಕ್ಕೆ ನಾವು ಇವತ್ತು ಅರ್ಥ ಕಲ್ತಿದ್ದೀವಿ. ಸೊ ದಿಸ್ ರೆಸ್ಟ್ರಿಕ್ಷನ್, ಅಡ್ಡಿ ಆಯಿತು ಅನ್ನೋದಕ್ಕೆ ನಾವು ಅಡ್ಡಿ ಆಯಿತು, ಇದನ್ನ ನಾವು ಮತ್ತೆ ಪಾಸ್ಟ್ ಟೆನ್ಸ್ ಅಲ್ಲೇ ಮಾಡಬೇಕು. ದಿಸ್ ರೆಸ್ಟ್ರಿಕ್ಷನ್ ಬಿಕೇಮ್ ಹರ್ಡಲ್ ಅಂತ ಹೇಳ್ತೀವಿ ಅಡ್ಡಿಗೆ. This restriction became hurdle for the progress of ಇಲ್ಲಿ ಕ್ರಯೋಜೆನಿಕ್ ಇಂಜಿನ್. ಸೊ ಇಲ್ಲಿ ಇನ್ವರ್ಟೆಡ್ ಕಾಮರ್ಸ್ ಅಲ್ಲಿ ಕೊಟ್ಟಿದ್ದಾರೆ, ನಾವು ಕೂಡ ಇನ್ವರ್ಟೆಡ್ ಕಾಮರ್ಸ್ ಅಲ್ಲಿ ಬರೆಯೋಣ. ಸೊ ಕ್ರಯೋಜೆನಿಕ್ ಓಕೆ, ಕ್ರಯೋಜೆನಿಕ್ ಇಂಜಿನ್ ಪ್ರೋಗ್ರಾಮ್ಸ್, ಪ್ಲೂರಲ್ ಇದೆ, ಯೋಜನೆಗಳು ಅಂತ ಇದೆ. ಕ್ರಯೋಜೆನಿಕ್ ಇಂಜಿನ್ ಪ್ರೋಗ್ರಾಮ್ಸ್, MMES programs, cryogenic engine programs that was required. So that ನೋಡು, ನೌಕೆಗೆ ಬೇಕಿದ್ದ ಅಲ್ವಾ, ಬೇಕಿದ್ದ ಅಂದ್ರೆ ಇದು ಕೂಡ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಸೊ ಅದಕ್ಕೆ ನಾನು ಏನಂತ ಬರಿತಾ ಇದ್ದೀನಿ, that was required. ಸೊ ಏನಕ್ಕೆ ಬೇಕಾಗಿತ್ತು, that was required for
ಇವಾಗ ಇದನ್ನು ಬರಿತೀನಿ. ಆಧುನಿಕ ಹಗುರ ಹೆಲಿಕಾಪ್ಟರ್ ಮತ್ತು GSLV ನೌಕೆ ಅಂತ ಇದೆ. ಓಕೆ, ಸೊ ಇದನ್ನ ಮತ್ತೆ ಇನ್ವರ್ಟೆಡ್ ಕಾಮರ್ಸ್ ಅಲ್ಲಿ ಬರೆದ್ರೆ ನಾನು ಮಾಡರ್ನ್ ಹಗುರ ಅಂದ್ರೆ ಲೈಟ್ ಅಂತ ಹೇಳ್ತೀವಿ, ಲೈಟ್ ಹೆಲಿಕಾಪ್ಟರ್ ಅಂಡ್ GSLV. ಸೊ ಇದನ್ನೆಲ್ಲ ಕ್ಯಾಪಿಟಲ್ ಲೆಟರ್ಸ್ ಅಲ್ಲಿ ಬರೆಯೋಣ. GSLV ಏರ್ಕ್ರಾಫ್ಟ್ ಅಂತ ಬರಿಬೇಕು. ನೌಕೆ ಅಂದ್ರೆ ಏರ್ಕ್ರಾಫ್ಟ್ ಅಂತ ಬರಿತೀವಿ. ಅರ್ಥ ಆಯ್ತಲ್ವಾ? ಸೊ ಇಷ್ಟು ದೊಡ್ಡ ವಾಕ್ಯ ಇರುತ್ತೆ. ಸೊ ಪರೀಕ್ಷೆಯಲ್ಲೂ ನಮಗೆ ಈ ರೀತಿಯ ಕಾಂಪ್ಲೆಕ್ಸ್ ವಾಕ್ಯಗಳು ಇತ್ತೀಚೆಗೆ ಬರ್ತಕ್ಕಂಥ ಭಾಷಾಂತರದಲ್ಲಿ ನಾವು ನೋಡ್ತಾ ಇದ್ವಿ. ಓಕೆ, ಸೊ ಇದನ್ನ ಸಂಪೂರ್ಣವಾಗಿ ಓದೋದಾದ್ರೆ, ದಿಸ್ ರಿಸ್ಟ್ರಿಕ್ಷನ್ ಬಿಕೇಮ್ ಹರ್ಡಲ್ ಫಾರ್ ದಿ progress of cryogenic engine programs that was required for modern light helicopter and GSLV aircraft ಅಂತ ಓದಬಹುದಾಗುತ್ತೆ. ಅರ್ಥ ಆಯ್ತಲ್ವಾ? ಸೊ ನೀವು ಕೂಡ ವಿಡಿಯೋನ ಪಾಸ್ ಮಾಡಿನೇ ಪ್ರಾಕ್ಟೀಸ್ ಮಾಡಿ. ಸೊ ಅದರಿಂದ ನಿಮಗೂ ಕೂಡ ಸಹಾಯ ಆಗುತ್ತೆ. ಸೊ ಹಾಗಿದ್ರೆ ವಾಕ್ಯ ಸಂಖ್ಯೆ 3ಕ್ಕೆ ಬರೋಣ. ಸೊ 3ನೇ ವಾಕ್ಯ ಏನ್ ಹೇಳುತ್ತಂದ್ರೆ, ನರೇಗಾ ಯೋಜನೆಯಡಿ ಊರ ಕೆರೆಗೆ ಪುನರ್ಜೀವ ನೀಡುವ ಕಾಯಕದಲ್ಲಿ ಹೂಳು ತೆಗೆದವರು ನೀರು ತುಂಬಿಕೊಳ್ಳಲು ಮಳೆಗಾಗಿ ಮುಗಿಲಿಗೆ ಮುಖ ಮಾಡಿ ಕೂತಿದ್ದಾರೆ. ಓಕೆ, ಸೊ ಇಲ್ಲಿ ಕೆಲವೊಂದು ಪದಗಳನ್ನ ನಾವು ಸಾಂದರ್ಭಿಕ ಅರ್ಥವಾಗಿ ನಾವು ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ. ಸೊ ಆಸ್ ಇಟ್ ಈಸ್ ನಾವು ಮಾಡಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲಿ ಮುಗಿಲಿಗೆ ಮುಖ ಮಾಡಿ ಕೂತಿದ್ದರು ಅಂತ ಇದೆ. ಓಕೆ, ಕೂತಿದ್ದರು ಅಂದ್ರೆ ಇದು ಪಾಸ್ಟ್ ಟೆನ್ಸ್ ಇರುತ್ತೆ, ವಾಟ್ ಎವರ್ ಇಟ್ ಇಸ್. ಓಕೆ, ಸೊ ಟೆನ್ಸ್ ನ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಸೊ ಮುಗಿಲಿಗೆ ಮುಖ ಮಾಡಿ ಕೂತಿದ್ದರು ಅಂದ್ರೆ, ಸೊ ಯು ಕೆನಾಟ್ ರೈಟ್ ದೇ ವರ್ ಲುಕಿಂಗ್ ಟುವರ್ಡ್ಸ್ ಸ್ಕೈ ಅಂತ ಹೇಳ್ಬಾರ್ದು. ಸೊ ಇದರ ಅರ್ಥ ಏನು ಅಂದ್ರೆ, ಮುಗಿಲಿಗೆ ಮುಖ ಮಾಡಿ ಕೂತಿದ್ದರು ಅಂದ್ರೆ ಏನು, ಅವರು ಮಳೆಗಾಗಿ ಕಾಯ್ತಿದ್ರು ಅಂತ. ಸೊ ಅದನ್ನ ನಾವು ಬರಿಬೇಕಾಗುತ್ತೆ. ಯು ಕೆನಾಟ್ ಟ್ರಾನ್ಸ್ಲೇಟ್ ಇಟ್ ಲೈಕ್ ದೇ ವರ್ ಲುಕಿಂಗ್ ಅಟ್ ದಿ ಸ್ಕೈ ಅಂತ ಬರಿಬಾರ್ದು. ಸೊ ಯು ನೀಡ್ ಟು ರೈಟ್ ಇಟ್ ಆಸ್ ದೇ ವರ್ ವೇಟಿಂಗ್ ಫಾರ್ ರೈನ್ ಅಂತ ಬರಿಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಸೊ ಇದನ್ನ ಕೂಡ ನೀವು ಅರ್ಥ ಮಾಡ್ಕೋಬೇಕು. ಸೊ ಕೆಲವೊಂದು ಪದಗಳನ್ನ ನಾವು ಕಾಂಟೆಕ್ಸ್ಟ್ ಅಥವಾ ಅದರ ಅರ್ಥ ಏನಿದೆ ಅದನ್ನ ಟ್ರಾನ್ಸ್ಲೇಟ್ ಮಾಡಬೇಕಾಗತ್ತೆ. ಯು ಕೆನಾಟ್ ಟ್ರಾನ್ಸ್ಲೇಟ್ ಆಸ್ ಇಟ್ ಈಸ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ಸೊ ಇದನ್ನ ನಾನು ಟ್ರಾನ್ಸ್ಲೇಟ್ ಮಾಡೋದಾದ್ರೆ, ದೋಸ್ ಹೂ ರಿಮೂವ್ಡ್ ಸಿಲ್ಟ್. ಓಕೆ, ಸೊ ತೆಗೆದವರು, ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ those who removed ಸಿಲ್ಟ್ ಅಂದ್ರೇನು, ಹೂಳು. ಸೊ ಅದೇ ಪದ ನಾವು ಕಲ್ತಿದ್ದು. those who removed silt. ಇಲ್ಲಿ ಕಾಯಕದಲ್ಲಿ ಅಂದ್ರೆ ಪುನರ್ಜೀವ ನೀಡುವ ಕಾಯಕದಲ್ಲಿ ಅಂತ ಇದೆ. ಸೊ ಅದನ್ನ ನಾನು ಬರಿತೀನಿ. ಸೊ ಇನ್ ದಿ ಜಾಬ್, ಕಾಯಕ ಅಂದ್ರೆ ಜಾಬ್ ಆಫ್, ಪುನರ್ಜೀವನ ಇವತ್ತೇ ಕಲ್ತಿದ್ದು ಪುನರ್ಜೀವ, ಜಾಬ್ ಆಫ್ ರೆಜ್ಯುವಿನೇಟಿಂಗ್ ಅಂತ ಹೇಳ್ತೀವಿ. ರೆಜ್ಯುವಿನೇಟಿಂಗ್. ಸೊ ಏನನ್ನ ಅವರು ರೆಜ್ಯುವಿನೇಟ್ ಮಾಡಿದ್ರು, ಊರ ಕೆರೆ. ಯಾವ ಸ್ಕೀಮ್ ಅಡಿಯಲ್ಲಿ? ನರೇಗಾ ಯೋಜನೆ ಅಡಿಯಲ್ಲಿ. ಓಕೆ, ದೋಸ್ ಹೂ ರಿಮೂವ್ಡ್ ಸಿಲ್ಟ್ ಇನ್ ದ ಜಾಬ್ ಆಫ್ ರಿಜ್ಯುವಿನೇಟಿಂಗ್. ಊರ ಕೆರೆ ಅಂದ್ರೆ ನಾವು ವಿಲೇಜ್ ಲೇಕ್ಸ್ ಅಂತ ಬರೆಯೋ ಅವಶ್ಯಕತೆ ಇಲ್ಲ, ಲೇಕ್ಸ್ ಅಂತ ಬರೆದ್ರೆ ಸಾಕಾಗುತ್ತೆ. ರಿಜ್ಯುವಿನೇಟಿಂಗ್ ಲೇಕ್ಸ್ ಅಂಡರ್. ಓಕೆ, ಅಂಡರ್ ಯೋಜನೆಯಡಿ ಅಂತ ಇದೆಯಲ್ವಾ, ಅದನ್ನ ನಾನು ಅಂಡರ್ ನರೇಗಾ. ಸೊ ನರೇಗಾನ ನಾನು ಕ್ಯಾಪಿಟಲ್ ಅಲ್ಲಿ ಬರ್ದ್ಬಿಡ್ತೀನಿ, ಬಿಕಾಸ್ ಇಟ್ ಈಸ್ ನೇಮ್ ಆಫ್ ದಿ ಸ್ಕೀಮ್. ಸೊ ನರೇಗಾ ಇವ್ರೇನ್ ಮಾಡಿದ್ದಾರೆ ಅಂದ್ರೆ ಕೂತಿದ್ದರು ಅಂತ ಇದೆ. ಸೊ ವೇರ್ ಪಾಸ್ಟ್ ಟೆನ್ಸ್ ಅಲ್ಲಿ ಬರೆಯೋಣ. ವೇರ್ ಏನಕ್ಕೆ ಕೂತಿದ್ರು ಅವರು? ಮುಗಿಲ ಕಡೆ ನೋಡ್ಕೊಂಡು ಮಳೆಗಾಗಿ ಕಾಯ್ತಿದ್ರು. ಸೊ ಅದನ್ನ ನಾವು ದೇ ವರ್ ಲುಕಿಂಗ್ ಅಟ್ ದಿ ಸ್ಕೈ ಅಂತ ಬರಿಬಾರ್ದು. ದೇ ವೇರ್ ವೇಟಿಂಗ್ ಫಾರ್ rainfall. They were waiting for rainfall to fill the water. ಸೊ ಇಲ್ಲಿದೆ ನೋಡಿ ಈ ಪದ, ನೀರು ತುಂಬಿಕೊಳ್ಳಲು ಅಂತ ಇದೆ. ಸೊ ಎಲ್ಲಿಗೆ? ಆ ಕೆರೆಗಳಿಗೆ ನೀರು ತುಂಬಿಕೊಳ್ಳಲು ಅವರು ಏನಕ್ಕಾಗಿ ಕಾಯ್ತಾ ಇದ್ರು? ಮಳೆಗಾಗಿ ಕಾಯ್ತಾ ಇದ್ರು. ಸೊ ಈ ವಾಕ್ಯನ ನಾನು ಮತ್ತೆ ಓದೋದಾದ್ರೆ, those who removed silt in the job of rejuvenating lakes under
Narega were waiting for rainfall to fill the water. Okay, so this will be the right translation of this particular sentence. ಹಾಗಿದ್ರೆ ನಾಲ್ಕನೇ ವಾಕ್ಯಕ್ಕೆ ಬಂದ್ಬಿಡೋಣ. ಸೊ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳು ಬರ, ಒಣಹವೆ, ಅನಾವೃಷ್ಟಿ, ಕುಡಿಯುವ ನೀರಿನ ಅಭಾವವನ್ನು ನಿರಂತರವಾಗಿ ಅನುಭವಿಸುತ್ತಲೇ ಬಂದಿವೆ. ಸೊ ಇದನ್ನ ನಾವು ಸ್ಟ್ರೈಟ್ ಮಾಡ್ಬಿಡ್ಬೋದು, ಯಾಕಂದ್ರೆ ಇದರಲ್ಲಿ ಯಾವುದು ಬ್ರೇಕ್ಸ್ ಅವಶ್ಯಕತೆ ಇಲ್ಲ. ಅರ್ಥ ಆಯ್ತಲ್ವಾ? ಸೊ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳು. ಸೊ ಇದನ್ನ ಫಸ್ಟ್ ಮಾಡ್ಕೊಳ್ಳೋಣ. ಸೊ ಹೇಗೆ ಅಂದ್ರೆ ಮೆನಿ ಡಿಸ್ಟ್ರಿಕ್ಟ್ಸ್ ಆಫ್ ಉತ್ತರ ಕರ್ನಾಟಕ ಅಂದ್ರೆ ನಾರ್ತ್, ಅಂಡ್ ಕೆ ಬರೆಯುವಾಗ ಕೆ ಕ್ಯಾಪಿಟಲ್ ಬರಿಬೇಕು, ನಾರ್ತ್ ಕರ್ನಾಟಕ. ಓಕೆ, ನಾರ್ತ್ ಕರ್ನಾಟಕ ಇವಾಗ ಅನುಭವಿಸುತ್ತಲೇ ಬಂದಿವೆ. ಸೊ ಇದು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಅಂದ್ರೆ ಮುಂಚೆನೂ ಅನುಭವಿಸ್ತಾ ಇದ್ರು, ಈಗಲೂ ಅನುಭವಿಸ್ತಾ ಇದ್ದಾರೆ, ಸೊ ಮುಂದೆನೂ ಅನುಭವಿಸ್ತಾನೆ ಇರ್ತಾರೆ ಅನ್ನೋ ಅರ್ಥದಲ್ಲಿದೆ. ಸೊ ಈ ವಾಕ್ಯವನ್ನ ನಾವು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬರಿಬೇಕು. ಸೊ ಅದರಿಂದ ಹ್ಯಾವ್ ಬೀನ್ ಅಂತ ಬರಿತೀನಿ ನಾನು. ಹ್ಯಾವ್ ಬೀನ್ ಬರೆದ್ಮೇಲೆ ನಾನು ವಿ ಫಾರ್ ಫಾರ್ಮ್ ಆಫ್ ದಿ ವರ್ಬ್ ನ ಯೂಸ್ ಮಾಡಬೇಕಾಗತ್ತೆ. ಅನುಭವಿಸುತ್ತಲೇ, ಅನುಭವ ಅಂದ್ರೆ ಎಕ್ಸ್ಪೀರಿಯನ್ಸಿಂಗ್. ಏನ್ನ ಅವರು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ, ನಿರಂತರವಾಗಿ ಅಂತ ಇದೆ ಎಕ್ಸ್ಪೀರಿಯನ್ಸಿಂಗ್. ಸೊ ಅದಕ್ಕೆ ಮುಂಚೆ ಬರ್ದ್ಬಿಡಿ. ಸೊ ಯು ಕ್ಯಾನ್ ರೈಟ್ ಇಟ್ ಆಸ್ ಎಕ್ಸ್ಪೀರಿಯನ್ಸಿಂಗ್. ಕಂಟಿನ್ಯೂಸ್ಲಿ ಎಕ್ಸ್ಪೀರಿಯನ್ಸಿಂಗ್ ಅಂತ ಬರಿಬೇಕಾಗುತ್ತೆ. ಸೊ ಕಂಟಿನ್ಯೂಸ್ಲಿ ಶುಡ್ ಕಮ್ ಬಿಫೋರ್ continuously. Okay, so many districts of North Karnataka have been continuously experiencing. So experiencing continuously ginta continuously experiencing. So ಏನೇನು ಕೊಟ್ಟಿದ್ದಾರೆ, ಬರ. ಸೊ ಬರ ಅಂದ್ರೆ ನಾವು ಇವತ್ತೇ ಕಲ್ತಿದ್ದೀವಿ, ಡ್ರಾಟ್ ಅಂತ ಕಲ್ತಿದ್ದೀವಿ. ಓಕೆ, ಸೊ ಡ್ರಾಟ್. ಅದಾದ್ಮೇಲೆ ಒಣ ಹವೆ ಅಂತ ಇದೆ. ಸೊ ಇದನ್ನ ನೀವು ಸಿಂಪಲ್ ಆಗಿ ಡ್ರೈನೆಸ್ ಅಥವಾ ಡ್ರೈ ವಿಂಡ್ ಅಂತ ಕೂಡ ಬರೀಬಹುದು. ಅದಾದ್ಮೇಲೆ ಅನಾವೃಷ್ಟಿ. ಸೊ ಇದನ್ನು ಕೂಡ ಕಲ್ತಿದ್ದೀವಿ ನಾವು, ಫೆಮೈನ್ ಅಂತ ಬರೀಬಹುದು, ಫೆಮೈನ್. ಅದಾದ್ಮೇಲೆ ಮತ್ತೆ ಕಾಮ ಹಾಕಿ ಕುಡಿಯುವ ನೀರಿನ ಅಭಾವ ಅಂದ್ರೆ ಡ್ರಿಂಕಿಂಗ್ ವಾಟರ್ ಸ್ಕೇರ್ಸಿಟಿ ಅಥವಾ ಸ್ಕೇರ್ಸಿಟಿ ಆಫ್ ಡ್ರಿಂಕಿಂಗ್ ವಾಟರ್ ಅಥವಾ ಡ್ರಿಂಕಿಂಗ್ ವಾಟರ್ ಸ್ಕ್ಯಾರ್ಸಿಟಿ, ಹೇಗೆ ಬೇಕಾದರೂ ಬರೀಬಹುದು. ಸೊ this is the final translation for you. So many districts of North Karnataka have been continuously experiencing drought, dryness, famine, scarcity of drinking water. So this will be the final answer. So agidre, so ee session na ಕೊನೆಯ ವಾಕ್ಯಕ್ಕೆ ಬಂದ್ಬಿಡೋಣ. ಸೊ ಕೊನೆಯ ವಾಕ್ಯ ಏನು ಹೇಳುತ್ತಂದ್ರೆ, ಸಂಶೋಧಕರು ಹೇಳುವಂತೆ ಸಕ್ಕರೆ ಅಂಶ ಕಡಿಮೆ ಹೊಂದಿರುವ ಆಹಾರವನ್ನು ಸೇವನೆ ಮಾಡುವ ಆಹಾರ ಪದ್ಧತಿಯಲ್ಲಿ 140 ಕಿಲೋ ಕ್ಯಾಲರಿಗಳಿಗಿಂತ ಕಡಿಮೆ ಪ್ರಮಾಣದಲ್ಲಿ ನಿಮ್ಮ ದೇಹಕ್ಕೆ ಕ್ಯಾಲರಿಗಳು ಸಿಗುತ್ತವೆ ಅಂತ ಇದೆ. ಸೊ ಸಚ್ ಅ ಬಿಗ್ ಸೆಂಟೆನ್ಸ್. ಸೊ ಇದನ್ನ ಪಾರ್ಟ್ ಬೈ ಪಾರ್ಟ್ ನಾವು ಟ್ರಾನ್ಸ್ಲೇಟ್ ಮಾಡ್ತಾ ಅದನ್ನ ಕಂಬೈನ್ ಮಾಡ್ಕೊಳ್ತಾ ಬಂದ್ಬಿಡೋಣ. ಸಂಶೋಧಕರು ಅಂದ್ರೆ ಕಲ್ತಿದೀವಿ ಇವತ್ತು, ರಿಸರ್ಚರ್ಸ್ ಅಂತ ಹೇಳ್ತೀವಿ. ಹೇಳುವಂತೆ ಅನ್ನೋದಕ್ಕೆ ಸೆಡ್ ಅಂತನಾದ್ರೂ ಬರಿಬಹುದು, ಟೋಲ್ಡ್ ಅಂತನಾದ್ರೂ ಬರಿಬಹುದು, ಅಥವಾ ಹೊಸ ಪದ ಯೂಸ್ ಮಾಡ್ತೀವಿ ಅಂದ್ರೆ ಅಡ್ವೊಕೇಟೆಡ್ ಅಂತ ಕೂಡ ಬರಿಬಹುದು. ಅಡ್ವೊಕೇಟೆಡ್ ಅಂದ್ರೆ ಲಾಯರ್ ಅಲ್ವಾ ಸರ್ ಅಂತ ಹೇಳ್ಬೇಡಿ. ಸೊ ಅಡ್ವೊಕೇಟೆಡ್ ನಾವು ಕಾಮನ್ ಆಗಿ ಬಳಸ್ತೀವಿ. ಅರ್ಥ ಆಯ್ತಲ್ವಾ? ಸಕ್ಕರೆ ಅಂಶ ಅಂದ್ರೆ ಶುಗರ್ ಲೆವೆಲ್ ಅಂತ ಹೇಳ್ತೀವಿ, ಕಡಿಮೆ ಅಂದ್ರೆ ಲೆಸ್ ಅಂತ ಹೇಳ್ತೀವಿ, ಆಹಾರ ಅಂದ್ರೆ ಫುಡ್, ಸೇವನೆ ಅಂದ್ರೆ ಈಟಿಂಗ್, ಆಹಾರ ಪದ್ಧತಿ ಅಂದ್ರೆ ಡಯಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಪದ್ಧತಿ ಅನ್ನೋದನ್ನು ಕಲ್ತಿದೀವಿ. ಕ್ಯಾಲೋರಿನ ನಾವು ಕ್ಯಾಲರಿ ಅಂತಾನೆ ಮಾಡಬೇಕು. ಕಡಿಮೆ ಅಂದ್ರೆ ಲೆಸ್ ಲೆವೆಲ್ ಅಂತ ಹೇಳ್ತೀವಿ. ನಿಮ್ಮ ದೇಹಕ್ಕೆ ಅಂದ್ರೆ ಆರ್ ಬಾಡಿ ಅಂತ ಹೇಳ್ತೀವಿ. ಸೊ ಇದನ್ನ ನಾನು ಟ್ರಾನ್ಸ್ಲೇಟ್ ಮಾಡೋದಾದ್ರೆ, ಆಸ್ ಅಡ್ವೊಕೇಟೆಡ್, ಸಂಶೋಧಕರು ಹೇಳುವಂತೆ. ಸೊ ಅದನ್ನ ಆಸ್ ಇಟ್ ಈಸ್ ಬರ್ಕೊಳ್ತೀನಿ, ಆಸ್ ಅಡ್ವೊಕೇಟೆಡ್ by scientists, as advocated by the scientists, ಅಥವಾ researchers.
ರಿಸರ್ಚರ್ಸ್. ಸೊ ರಿಸರ್ಚರ್ಸ್ ಅಂತಾನೆ ಬರೀರಿ, ಸೈಂಟಿಸ್ಟ್ ಬೇಕಾಗಿಲ್ಲ. ಅಂಡ್ ಎಕ್ಸಾಮ್ ಅಲ್ಲಿ ಈ ತರ ಡಬಲ್ ಚಾಯ್ಸ್ ಕೊಡ್ಬೇಡಿ ಅವ್ರಿಗೆ. ಸೊ ನೀವು ಯಾವುದೇ ಟ್ರಾನ್ಸ್ಲೇಷನ್ ಬರೆದ್ರು ನಾನು ನಿಮ್ಗೆ ಅರ್ಥ ಆಗಲಿ ಅಂತ ಐ ಆಮ್ ಯೂಸಿಂಗ್ ಡಿಫ್ರೆಂಟ್ ವರ್ಡ್ಸ್, ಬಟ್ ಇನ್ ದಿ ಎಕ್ಸಾಮಿನೇಷನ್ ಯು ಕೆನ್ ನಾಟ್ ರೈಟ್ ಡ್ಯೂಯಲ್ ವರ್ಡ್ಸ್ ಲೈಕ್ ದಿಸ್. ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ್ದು ಬೇಕು ಅದು ಅನ್ನೋ ಅರ್ಥದಲ್ಲಿ ನಾವು ಬಿಡ್ಲಿಕ್ಕೆ ಬರೋದಿಲ್ಲ. ಸೊ ನಾವು ಒಂದೇ ಪದನ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಸೊ ಆಸ್ ಅಡ್ವೊಕೇಟೆಡ್ ಬೈ ರಿಸರ್ಚರ್ಸ್, our body, as advocated by the researchers, our body, okay, our body gets less than, our body gets, our, okay, ನಿಮ್ಮ ದೇಹಕ್ಕೆ, okay, our body ಅಲ್ಲ, your body gets less than 140 calories, less than 140 calories in the diet system, of consuming food that has less sugar content ಅಂತ ಬರಿಬೇಕಾಗತ್ತೆ. ಓಕೆ, ಸೊ ಇದನ್ನ ನಾನು ಲಾಸ್ಟ್ ತಗೊಂಡಿದ್ದೀನಿ, ಸಕ್ಕರೆ ಅಂಶ ಕಡಿಮೆ ಹೊಂದಿರುವ ಆಹಾರ. ಸೊ ಇದನ್ನ ನಾನು ಕೊನೆಯಲ್ಲಿ ಬರ್ತಿದ್ದೀನಿ ನೋಡಿ, ಫುಡ್ ದಟ್ ಹ್ಯಾಸ್ ಲೆಸ್ ಕಂಟೆಂಟ್. ಸೊ ಮಿಡ್ಲಲ್ಲಿ ಇದು ಬರುತ್ತೆ. Okay, this entire thing will be middle part of the sentence. So idu matra first alle barutte. So this comes in the first part and this comes in the last part, and the entire this thing will come in the middle part of the sentence. So idella nimge practice marta barutte. So I repeat again, as advocated by the scientists, andre samshodhakaru heluvante, scientists ಅಥವಾ researchers, your body gets less than 140 calories in the diet system of consuming. ಅಂದ್ರೆ ಆಹಾರವನ್ನು ಸೇವನೆ ಮಾಡುವ ಆಹಾರ ಪದ್ಧತಿಯಲ್ಲಿ 140 ಕ್ಯಾಲರಿಗಿಂತ ಕಡಿಮೆ ಪ್ರಮಾಣದಲ್ಲಿ ನಿಮ್ಮ ದೇಹಕ್ಕೆ ಕ್ಯಾಲರಿಗಳು ಸಿಗುತ್ತವೆ. So your body gets less than 140 calories in the diet system of consuming food that has less sugar content. Okay, so this will be the last sentence. Okay, so hope you like this session and ನೀವು ಕೂಡ ನನ್ನ ಜೊತೆ ಟ್ರಾನ್ಸ್ಲೇಟ್ ಮಾಡಿ ಕಲಿತಾ ಇದ್ದೀರಿ ಅಂತ ಭಾವಿಸ್ತೀನಿ. ಸೊ ಇನ್ನೊಂದು ಮಾಹಿತಿ, ಆಸ್ ಯೂಶುವಲ್ ಅಟ್ ದಿ ಎಂಡ್ ಆಫ್ ದಿ ಕ್ಲಾಸ್ ನಾವು ಯಾವಾಗಲೂ ಹೇಳೋದೇನು ಅಂದರೆ, ಸೊ ಮುಂದಿನ ತಿಂಗಳು 7ನೇ ತಾರೀಕು ಜೂನ್ 7ಕ್ಕೆ ಸೊ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪೇಪರ್ 1 ಪತ್ರಿಕೆ 1ಗೆ ಸಂಬಂಧಪಟ್ಟಂತೆ ಸೊ ಟ್ರಾನ್ಸ್ಲೇಷನ್ ಇರ್ಬೋದು, ಅದಾದಮೇಲೆ ಪ್ರಿಸೈಸ್ ರೈಟಿಂಗ್ ಇರ್ಬೋದು, ಎಸ್ಸೆ ರೈಟಿಂಗ್ ಇರ್ಬೋದು. ಸೊ ಇದನ್ನೆಲ್ಲ, ಸೊ ನೀವು ಇವಾಗ ವಾಕ್ಯ ರಚನೆ ಮಾಡ್ತಾ ಇದ್ದೀರಲ್ವಾ, ಅದಕ್ಕೆ ನಿಮಗೆ ಬೇಸಿಕ್ಸ್ ಬೇಕಾಗುತ್ತೆ, ಗ್ರಾಮರ್ ಬೇಕಾಗುತ್ತೆ, ಅರ್ಥ ಆಯ್ತಲ್ವಾ? ಸೊ ಆ ಗ್ರಾಮರ್ ಪಾಠಗಳಾಗಲಿ ಅಥವಾ ಪ್ರಾಕ್ಟಿಕಲ್ ಸೆಷನ್ಸ್ ಆಗಲಿ, ಸೊ ನಾವು ಇವಾಗ ಹೇಗೆ ಪ್ರಾಕ್ಟಿಕಲ್ ಸೆಷನ್ ಮಾಡ್ತಾ ಇದ್ದೀವೋ ಹಾಗೆ ಅದೇ ರೀತಿ ಪ್ರಿಸೈಸ್ ಸಂಕ್ಷಿಪ್ತ ಬರವಣಿಗೆ, ಅದಾದಮೇಲೆ ಎಸ್ಸೆ ಹೇಗೆ ಬರೀಬೇಕು, ಅದಾದಮೇಲೆ ಕರೆಂಟ್ ಟ್ರೆಂಡ್ಸಲ್ಲಿರ್ತಕ್ಕಂಥ ಕೆಲವೊಂದು ಎಸ್ಸೆ ಟಾಪಿಕ್ಸ್ನ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀವಿ. ಸೊ ಈ ಎಲ್ಲ ಕೋರ್ಸ್ಗೆ ನೀವು ಜಾಯ್ನ್ ಆಗಬೇಕಾದ್ರೆ ಯು ಕ್ಯಾನ್ ಕಾಲ್ ಅಸ್ ಅಟ್ 8847619999. ಓಕೆ, ಸೊ ನೀವಿರುವ ಕಡೆಯಲ್ಲೇ ಆನ್ಲೈನ್ ಮಾದರಿಯಲ್ಲಿ ನಾವು ನೇರ ತರಗತಿಗಳು ಅಥವಾ ಲೈವ್ ಕ್ಲಾಸಸ್ನ ನಿಮಗೆ ನೀಡಲಿದ್ದೇವೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.